माई सेल्फ हसीन में और डायरेक्टर एंड को-फाउंडर कॉलकाता इमिग्रेशन। जैसे कि आपको पता है कंटिन्यूअसली हम अपनी जो सक्सेस स्टोरीज है अपने सोशल मीडिया अकाउंटों के थ्रू आप तक पहुंचा रहे हैं, हमारे यूट्यूब चैनल के थ्रू, हमारे अदर फेसबुक और इंस्टाग्राम और अदर सोशल मीडिया अकाउंटों के थ्रू हम आप तक पहुंचा रहे हैं। ऐसे ही हमारे दो कैंडिडेट हैं जो 12 जुलाई 12 अगस्त को अर्ली मॉर्निंग फ्लाई कर रहे हैं दिल्ली टू म्यूनिक यानी इंडिया टू जर्मनी। एक कैंडिडेट हमारा म्यूनिक के पास में जा रहा है, एक कैंडिडेट हमारा स्टुटगार्ट जा रहा है, तो दोनों कैंडिडेटों की फ़्लाइट है। तो एक जो कैंडिडेट हैं वो भी हमारे साथ हैं। इनसे हम जानेंगे इनकी प्रोसेस की जर्नी के बारे में, इनकी जो सक्सेस इसमें गोलकाता इमिग्रेशन का क्या क्या अहम रोल रहा, और अगर आप भी हमें ज्वाइन करना चाहते हैं तो आप कैसे आप हमें ज्वाइन कर सकते हैं। और फॉर मोर इन्फॉर्मेशन के लिए आप हमारे सब यूट्यूब चैनल को सब्सक्राइब करिए और आप बेल आइकन का जो बटन है उसको आप क्लिक करिए। आप को जब भी हमारी साइट से वीडियो अपडेट की जाएगी तो आपको उसका नोटिफिकेशन मिलेगा। तो आइए हम जानते हैं। फर्स्ट ऑफ इंट्रोड्यूस योरसेल्फ। ನಮಸ್ಕಾರ. ನನ್ನ ಹೆಸರು ಸ್ವಪ್ನಿಲ್ ಚವ್ಹಾಣ್ ಅಂತ. ನಾನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಿಂದ ಬಂದೀನಿ. ಆ, ನಾನು ನಿನ್ನೆ ನಂದು ವೀಸಾ ಬಂದೈತಿ. ನಾನು ನಾಳೆ ಜರ್ಮನಿಗೆ ಹೊಂಟೀನಿ. ओके, जर्मन लैंग्वेज का कौन सा लेवल है आपके पास क्या? ನಂದು B1 ಆಗೈತಿ. B1 B2 ಎಕ್ಸಾಮ್ ನಾನು ಕೊಟ್ಟೇನಿ. ಇನ್ ರಿಸಲ್ಟ್ ಬರೋದೈತಿ. ओके, जो आपकी जर्मन लैंग्वेज की जर्नी रही वो कैसी रही? हमारे टीचर्स को क्या फीडबैक देना चाहोगे? ನಾನು A1 ಇಂದ ಹಿಡ್ಕೊಂಡು ಈ B2 ತನಕ ನಾನು ಇಲ್ಲೇ ಗೋಲ್ ಕಲೆಕ್ಟರ್ ಇಮಿಗ್ರೇಷನ್ ಆಫೀಸ್ ಒಳಗೆ ನಾನು ಕಲ್ತಿದ್ದ. ಇದ್ರೊಳಗೆ ನನಗೆ A1 A2 B1 B2 ತನಕ ನನಗೆ ಪ್ರತಿಯೊಂದು ಗೈಡ್ ಮಾಡ್ಯಾರ. ಪ್ರತಿಯೊಂದು ಹೇಳ್ಕೊಂತ ಬಂದಾರ ಪ್ರತಿಯೊಂದು ವಿಷಯಕ್ಕೂ. ಆಮೇಲೆ ನಾ ಏನು ಡೌಟ್ಸ್ ಕೇಳಿದ್ರು ಪ್ರತಿ ಟೀಚರ್ಸು ರೆಸ್ಪಾನ್ಸ್ ಮಾಡ್ತಾರ. ಇಲ್ಲಿ ನೀವು ಕಲ್ತ್ರೆ ಬೆಟರ್ ಆಗ್ತದೆ. ओके, तो जो ऐसे आपकी प्रोसेस की जर्नी रही, जैसे डॉक्यूमेंट अटेस्टेशन, ट्रांसलेशन, वीजा फाइलिंग, आपका जॉब इंटरव्यू, उसमें हमारी टीम का क्या अहम रोल रहा? ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ಇವ್ರ ಕಡೆ ನೀವು ಮಾಡಿಸೋದ್ರಿಂದ ಏನಾಗುತ್ತಂದ್ರೆ ನಿಮ್ಗೆ ಹೆಂಗ್ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಆಗತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗಂಗಿಲ್ಲ. ಎಲ್ಲ ಡಾಕ್ಯುಮೆಂಟೇಶನ್ ಇವ್ರ ಕಡೆಯಿಂದನೇ ಮಾಡ್ತಾರ. ನಮ್ಮ ಕಡೆಯಿಂದ ಏನೂ ಇರಂಗಿಲ್ಲ. ನಮ್ಮ ಕಡೆಯಿಂದ ಅವ್ರು ಕೇಳೋದು ಬರೀ ಲ್ಯಾಂಗ್ವೇಜ್ ಸರ್ಟಿಫಿಕೇಶನ್ ಅದನ್ನ बिಟ್ರೆ ಮತ್ತೇನಿಲ್ಲ. ಎಲ್ಲ ಈಸಿ ಇರುತ್ತೆ. ओके, तो जैसे कि बहुत सारे नर्सेस हैं वो अपना फ्यूचर जर्मनी में देख रहे हैं या यूरोप में देख रहे हैं या अब्रॉड में कहीं भी देख रहे हैं, तो उनको क्या रिकमेंड करना चाहोगे, क्या फीडबैक देना चाहोगे? ನನಗನ್ಸಿದ ಮಟ್ಟಿಗೆ ಎಲ್ಲರೂ UK ಆದಿದ್ದು ನೋಡ್ತಿರ್ತಾರ. ಬಟ್ ನಾ ಬೆಟರ್ ಆಪ್ಷನ್ ಹೇಳೋದಂದ್ರೆ ಜರ್ಮನಿ. ಯಾಕಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಒಂದೇ ಇರ್ತೈತಿ. ಆಮೇಲೆ ಉಳ್ಕಿದ ಪ್ರೊಸೆಸ್ ಏನೈತಿ ಎಲ್ಲ ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತಾರ. ಸೊ ನಾವೇನ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಕಡೆ ಗಮನ ಕೊಟ್ಟು ನೀವು ನಾವು ಹೊಸದಾಗಿ ನರ್ಸಸ್ ಬರಾಕತ್ತೀರಲ್ಲ ಅವರೆಲ್ಲ ಒಳ್ಳೆ ಲ್ಯಾಂಗ್ವೇಜ್ ಕಲ್ತು ಮುಂದೆ ಬಂದ್ರೆ ಒಳ್ಳೆ ಸ್ಯಾಲ್ರಿ ಸಿಗ್ತದೆ ನಮ್ಮ ಜರ್ಮನಿ. ओके, तो जर्मनी के कौन से एरिया में भी आप जा रहे हैं? ಜರ್ಮನಿ ಒಳಗೆ ನಾನು ಸ್ಟುಟ್ಗಾರ್ಟ್ ಒಳಗೆ ಹೊಂಟೇನಿ. ಸ್ಟುಟ್ಗಾರ್ಟ್ ಒಳಗೆ ಅಲ್ಲೇ ಒಂದು ಪಕ್ಕದ ಹಳ್ಳಿ ಐತಿ. ಅದ್ರ ಹೆಸರು ಡಾರ್ನ್ಸ್ಟೆಟನ್ ಅಂತ. ओके, जैसे कि 12 यानी परसों की आपकी फ्लाइट है अर्ली मॉर्निंग की, तो कैसा फील कर रहे हो? ನನಗೆ ಭಾಳ ಖುಷಿ ಆಗಾಕತ್ತದ. ಯಾಕಂದ್ರೆ ಇದು ನಂದು ಡ್ರೀಮ್ ಕಂಟ್ರಿ ಇತ್ತು. ಮನ್ಯಾಗ ನಾನು ಹೇಳಿ ಬಂದೀನಿ ಏನಾರ ಒಂದು ಸಾಧಿಸ್ಬೇಕಂತೇಳಿ. ಈಗ ನಂದು ಅದು ನಿನ್ನ ವೀಸಾ ಬಂತು. ಅದರಿಂದ ನಾನು ಭಾರಿ ಖುಷಿ ಆಗಾಕತ್ತದ. ನಾಳೆ ಫ್ಲೈಟ್ ಅದ, ನಾನು ಹೋಗ್ತೀನಿ. तो फ्लाइट टिकट में आपसे कोई चार्ज लिया गया? ನನ್ನ ಕಡೆಯಿಂದ ಅಂದ್ರೆ ಪರ್ಸನಲಿ ನನಗೆ 0 ಪೇಮೆಂಟ್ ನಾ ಮಾಡಿದ್ದು ಇವ್ರಿಗೆ. ಎಲ್ಲ ಪ್ರೊಸೆಸ್ ಎಲ್ಲ ಇವ್ರು ಫ್ರೀನ ಮಾಡಿದ್ದು ನಂದ. ಅದಕ್ಕಾಗಿ ನಾನು ಏನನ್ನೋದಂದ್ರೆ ಈ ವೀಸಾ ಆಗಲಿ, ಆಮೇಲೆ ಭಾಳ ಅಂತ ಪ್ರೊಸೆಸ್ ಬರ್ತಾವ. ಅಟೆಸ್ಟೇಷನ್ ಬರ್ತದ, ಟ್ರಾನ್ಸ್ಲೇಷನ್ ಮಾಡೋದು ಬರ್ತದ. ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚು ಆಗ್ತದೆ. ಅದನ್ನೆಲ್ಲ ನಂದಿವರು ಕಂಪ್ನಿ ಕಡೆಯಿಂದ ಫ್ರೀ ಆಗಿ ಮಾಡಿಕೊಟ್ಟಾರೆ. ओके, जैसे कि हमारी थीम है बाय द नर्स फॉर द नर्स, ये कहाँ तक सही है और कहाँ तक इसको नर्सेस को बेनिफिट मिलता है? लाइक हमारे दोनों डायरेक्टर हैं वो नर्सिंग प्रोफेशन से हैं, हाँ तो इसका क्या बेनिफिट मिलता है? ಇವರಿಬ್ರು ಕಲ್ತಿದ್ BSc ನರ್ಸಿಂಗ್ ಅದರಿಂದ ಏನಾಗುತ್ತಂದ್ರೆ ನರ್ಸಿಸ್ಗೆ ಏನ್ ಪ್ರಾಬ್ಲಮ್ ಅದ ಅನ್ನೋದು ಇವ್ರಿಗೆ ಗೊತ್ತಾಗಿರ್ತೈತಿ. ಅದರಿಂದ ನಮ್ಗೆ ಈಗ ನಾನು ಆಕ್ಚುಲಿ ಇಲ್ಲಿ ತನಕನು ಆಸ್ ಎ ನರ್ಸ್ ಆಗಿ ಅವ್ರ ಏನಂದ್ರೆ ನಾ ಡೈರೆಕ್ಟರ್ ಅದನ್ನು ಆ ಥರ ಏನ್ ಮಾತಾಡಂಗಿಲ್ಲ ನಮ್ಗೆ. ಸೊ ಒಂದು ಒಳ್ಳೆ ವೇ ಒಳಗೆ ನಮ್ಗೆ ಗೈಡ್ ಮಾಡ್ಕೋತ ಬರ್ತಾರೋ. ಬೆಟರ್ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತಂತ ಹೇಳಿ. ओवरऑल कोलकाता इमिग्रेशन का क्या फीडबैक देना चाहोगे, और जो बहुत सारे नर्सेस हैं अपना फ्यूचर देख रहे हैं वो हमसे कैसे कनेक्ट हो सकते हैं? ನಾನೇನು ಹೇಳೋದಂದ್ರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಅದ. ಆಮೇಲೆ ಇವ್ರದ್ದು ಗೋಲ್ ಕಲೆಕ್ಟರ್ ಇಮಿಗ್ರೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ವೆಬ್ಸೈಟ್ನು ಅದ. ನೀವು ಬೇಕಾದ್ರೆ ಹೋಗಿ ಅಲ್ಲಿ ಚೆಕ್ ಮಾಡ್ರಿ ಗೂಗಲ್ ಒಳಗೆ. ಆಮೇಲೆ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತಲ್ಲ ಅಷ್ಟು ನಿಮ್ಗೆ ಇಲ್ಲಿ ಗೈಡೆನ್ಸ್ ಸಿಗ್ತದೆ. ಯಾವುದು ಚಾರ್ಜಸ್ ಇರಂಗಿಲ್ಲ. ನಾನು ಗೋಲ್ ಕನೆಕ್ಟರ್ ಇಮಿಗ್ರೇಷನ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮುಂದೆ ಹಿಂಗೆ ನರ್ಸಸ್ ಬರ್ತಾ ಇರಲಿ, ಇವ್ರು ಹಿಂಗೆ ಮುಂದೆ ಕಳಿಸ್ತಾ ಇರಲಿ. ಎಷ್ಟೋ ಜನರ ಲೈಫು ಮುಂದೆ ಬರಲಿ. ओके,
Thank you for choosing Kolkata Immigration Swapnil धन्यवाद and congratulations और happy journey. थैंक यू ओके जैसे कि अभी आपने देखा हमने हमारे कैंडिडेट्स ने फीडबैक दिया जो कन्नड़ लैंग्वेज में दिया है तो ऐसे ही अगर आप अपने का जो ड्रीम है आपको कलेक्ट करिए कलेक्ट योर गोल्स विद गोल क्रिएटिव इमिग्रेशन थैंक यू फॉर वाचिंग गोल क्रिएटिव इमिग्रेशन थैंक यू